Hello students, welcome to online biology classes. This is the seventh day of biological classification. So already six video you observed or the learned one. So in that one many topic we covered. So last our class ಅಲ್ಲಿ ನಾವು biology classification ಅಂದರೆ 5 kingdom classification brief ಆಗಿ ನೋಡಿದ್ದು. ಅದರಲ್ಲಿ kingdom Monera, Protista, Mycota, Plantae and Animalia ಅದರ basic character cover ಮಾಡಿದ್ದು. ಸೊ ದೆನ್ ಆಫ್ಟರ್ ಮೊನೆರಾ ಒಂದು ಕವರ್ ಮಾಡಿ ಅದರಲ್ಲಿ ಆರ್ಚಿ ಬ್ಯಾಕ್ಟೀರಿಯಾ ಯು ಬ್ಯಾಕ್ಟೀರಿಯಾ ಅಂತ ಎರಡು ಕ್ಲಾಸ್ ಕವರ್ ಮಾಡಿದ್ವಿ. ದೆನ್ ಆಫ್ಟರ್ ಸೆಕೆಂಡ್ ಕಿಂಗ್ಡಮ್ ಪ್ರೊಟಿಸ್ಟಾ ವಿ ಸ್ಟಾರ್ಟೆಡ್. ಅಂಡರ್ ದಟ್ ಒನ್ ದ ಫೋರ್ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ ಕವರ್ಡ್: ದ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯುಕ್ಲಿನಾಯ್ಡ್ಸ್ ಅಂಡ್ ಸ್ಲೈಮ್ ಮೋಡ್ಸ್. ಇವು ನಾಲ್ಕು ಈ ಪ್ರೊಟಿಸ್ಟಾ ಅಂಡರ್ ಅಲ್ಲೇ ಬರುತ್ತೆ. ಲಾಸ್ಟ್ ಒನ್ ಇಸ್ ಅ ಪ್ರೋಟೋಸೋಮಸ್. ದ ಟುಡೇಸ್ ಟಾಪಿಕ್ ಇಸ್ ಅ ಪ್ರೋಟೋಸೋಮಸ್. ಸೊ ಈ ಪ್ರೋಟೋಸೋನ್ಸ್ ಆದ ನಂತರ ಇವು 5 ಪ್ಲಸ್ ಮೊನೆರಸ್. ಸೊ ಒಂದು ಸತ ಕವರ್ ಮಾಡಬೇಕು. ಎಸ್, ಸೊ ಪ್ರೋಟೋಸೋನ್ಸ್ ಅಂಡರ್ ದಟ್ ಒನ್ ಅಗೇನ್ 4 ಸಬ್ ಗ್ರೂಪ್ಸ್ ಆದೆ. ಸೊ ಪ್ರೋಟೋಸೋನ್ಸ್ ದೀಸ್ ಆರ್ ಹಿಟ್ರೋಟ್ರೋಫಿಕ್. ಎಸ್, ಸೊ ಇವು ನಾಲ್ಕು ಬೇರೆ ಬರ್ದಿಲ್ಲ: ಕ್ರೈಸೋಫೈಟ್, ಡೈನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಡ್ಸ್. ದೇ ಹ್ಯಾವ್ ದ ಡಿಫರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್. ಈಗ protozoans, if you consider, these are the heterotrophs. Heterotrophs means they are dependent on other organisms for food purpose. Clear? So either they are predators, ಬೇಟೆಯಾಡಿ ತಿನ್ಬಹುದು, ಅಥವಾ ಪ್ಯಾರಾಸೈಟಿಕ್, ಒಂದು ಆರ್ಗ್ಯಾನಿಸಮ್ ಮೇಲೆ ಅಥವಾ ಅದರ ಒಳಗಡೆ ಡಿಪೆಂಡೆಂಟ್ ಆಗಿ ಇರಬಹುದು. ಕ್ಲಿಯರ್? ಸೊ ಅಲ್ಟಿಮೇಟ್ಲಿ ದೀಸ್ ಆರ್ ಆಲ್ ಆರ್ ಮೀನ್ಸ್ ಪರಾವಲಂಬಿ ಅಂತ ಹೇಳ್ಬೋದು. ಪರಾವಲಂಬಿ ಅಂತಂದ್ರೆ ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡೆಂಟ್. ಸೊ ಪ್ರೋಟೋಸೋನ್ಸ್ ಆರ್ ಹೆಟ್ರೋಟ್ರೋಫಿಕ್. ಇಫ್ ಯು ಕಂಪೇರ್ ದಿಸ್ ಪ್ರೋಟೋಸೋನ್ ವಿತ್ ದೀಸ್ ಒನ್, ಕ್ರೈಸೋಫೈಟ್ಸ್ ಅಂಡ್ ಡೈನೋಫ್ಲಾಜೆಲೇಟ್ಸ್ ಆರ್ ಅಟೋಟ್ರೋಫಿಕ್. ತಮ್ಮ ಆಹಾರ ತಾವೇ ತಯಾರಿಸ್ತಿದ್ದು. ಕ್ಲಿಯರ್? ಯುಗ್ಲಿನಾಯ್ಡ್ಸ್ ಶೋ ದ ಬೋತ್ ಕ್ಯಾರೆಕ್ಟರ್. ಮಿಕ್ಸೋಟ್ರೋಫಿಕ್ ಅಂತ ಬಂದಿದೆ. ಯುಗ್ಲಿನಾಯ್ಡ್ಸ್ ಅದರಲ್ಲಿ ಯುಗ್ಲಿನಾ ಅಂತ ಕವರ್ ಮಾಡಿದ್ದೆ. ಸೊ ದೇ ಪ್ರೊಡ್ಯೂಸ್ ದೇರ್ ಓನ್ ಫುಡ್ ಇನ್ ಪ್ರೆಸೆನ್ಸ್ ಆಫ್ ಲೈಟ್. ಇನ್ ಅಬ್ಸೆನ್ಸ್ ಆಫ್ ಲೈಟ್ ದೇ ಆರ್ ದ predatory mode ಅಥವಾ heterotrophic. So they show both types of nutrition. Slime modes are the saprophytic protista ಅಂತ ಹೇಳಿದ್ವಿ. Saprophytic means ಇದರಲ್ಲಿ ಯಾವುದು ಪಿಗ್ಮೆಂಟ್ ಇರೋದಿಲ್ಲ. Slime modes grow only on the dead and decaying organism. Yes, so ಇವು ಎರಡು ಅಟೋಟ್ರೋಫಿಕ್, ಇದು ಅಟೋಟ್ರೋಫಿಕ್ and heterotrophic. This is a saprophytic. Protozoans are heterotrophic. Yes, so these are either predators or parasite. Yes, these are primitive relatives of animal kingdom. ಅಂದ್ರೆ ಹೇಳೋದರ್ಥ ಅಂತಿದ್ರೆ, ಸೊ ಇವು 5 ಇದೆಯಲ್ಲ: ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಡ್ಸ್ ಅಂಡ್ ಪ್ರೋಟೋಸೋನ್ಸ್. ಸೊ ಎವಲ್ಯೂಷನ್ ಆಗೋ ಹೊತ್ತಿಗೆ ಸೊ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್ ದಿಂದ ಪ್ಲಾಂಟ್ಸ್ ಬಂದಿರಬಹುದು. ಸ್ಲೈಮ್ ಮೋಡ್ಸ್ ಇಂದ ಮೈಕೋಟಾ ಕಿಂಗ್ಡಮ್ ಬಂದಿರಬಹುದು. ಪ್ರೋಟೋಸೋನ್ಸ್ ದಿಂದ ಅನಿಮಲ್ಸ್ ಒರಿಜಿನ್ ಆಗಿರ್ಬೋದು ಅಂತ ಹೇಳಿ ಸೈಂಟಿಸ್ಟ್ ಅವರು. ಮೀನ್ಸ್ ದ ಪ್ರೋಟೋಸೋನ್ಸ್ ಆರ್ ದ ಪ್ರಿಮಿಟಿವ್ ರಿಲೇಟಿವ್ಸ್ ಆಫ್ ಅನಿಮಲ್ ಕಿಂಗ್ಡಮ್. ಸೊ ಈ ಪ್ರೋಟೋಸೋನ್ಸ್ ದಿಂದ ಅನಿಮಲ್ ಕಿಂಗ್ಡಮ್ ಇವಾಲ್ವ್ ಆಗಿದೆ. ಕ್ಲಿಯರ್? ಸೊ ದೀಸ್ ಆರ್ ದ ಪ್ರಿಮಿಟಿವ್ ರಿಲೇಟಿವ್ಸ್ ಅನಿಮಲ್ಸ್ ಒನ್. Protozoans are grouped into four categories, four types based on their locomotory organ. Locomotory organ ಅಂತಂದ್ರೆ, so if you take the protistans one, these are microscopic. They are either aquatic, either fresh water or marine water. So some are terrestrial. So ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಅವುಗಳಿಗೆ ಕಾಲುಗಳು ಬೇಕೇ ಬೇಕು. Locomotor organ means the organ which help to show the movement or locomotion. They are called the locomotor organ. ಈ ಮನುಷ್ಯರಲ್ಲಿ ಹೇಗೆ ಕಾಲುಗಳಿದೆಯಲ್ಲ, ಸೊ ಈ ಆರ್ಗ್ಯಾನಿಸಮ್ ಅಲ್ಲೂ ಕೆಲವೊಂದು ಆರ್ಗನ್ ಇರುತ್ತೆ ಅಥವಾ ಪಾರ್ಟ್ಸ್ ಇರುತ್ತೆ that help for the locomotion. Clear? Based on locomotor organ, protozoans are classed into 4 categories. 4 ಗ್ರೂಪ್ ಬರುತ್ತೆ. Clear? This is easiest one. ಸೊ ಇದರಲ್ಲಿ ಎರಡು ಬಂದಿದೆ. ಸೊ only amoeboid protozoan and flagellated protozoans, only 2 items, still 2 are there. So ಈ 3 ಪಾಯಿಂಟ್ ಇಲ್ಲಿ ಬಂದು, ಸೊ protozoans are heterotrophic
means they are either predator or parasitic. They are the primitive relatives of animals one. Protozoans are classified into 4 groups based on their locomotory organ. ಅದರಲ್ಲಿ ಯಾವ locomotory organ ಇದೆ ಅಂತ ಹೇಳಿ ಕ್ಲಾಸಿಫೈ ಮಾಡಿ. ಸೊ ಇದರಲ್ಲಿ locomotory organ ನೇ ಹೈಲೈಟ್ ಮಾಡಿ. Now amoeboid protozoans are the first one. Live in fresh water or sea water or moist soil. So where they are living, our maneyalli. So they live in fresh water or sea water or moist soil, means they require moisture, they require water. Yes, they move and capture prey by putting out the pseudopodia. This is the important point. ಇಲ್ಲಿ ಎರಡು ಪಾಯಿಂಟ್. ದೇ ಮೂವ್ ಅಂದರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಲಿಕ್ಕೆ and they capture the prey, means that is predatory mode. So for the movement to capture the prey, they put out the pseudopodia. So the pseudopodia means, pseudo means ಇಲ್ಲಿ ಎರಡು ವರ್ಡ್, pseudo means false, podia means leg. So means false feet are called as a pseudopodia. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, this is a amoeba, ಅದರಲ್ಲಿ ನ್ಯೂಕ್ಲಿಯಸ್ ಇದೆ and some organelles are clear. So ಇದರಲ್ಲಿ if you see these projections, clear, so these are nothing but pseudopodia. False leg means suppose ಈ ಅಮೀಬಾಗೆ ಈ ಕಡೆ ಹೋಗೋದು ವಿಚಾರ ಬಂತು, clear, then this will produce pseudopodia this side, ಅಂದರೆ ಈ ಕಡೆ produce. If this amoeba want to move this side one, then this amoeba will produce the pseudopodia this side, ಈ ಕಡೆ ತಯಾರಾಗುತ್ತೆ. So means it is not fixed position. ಈ ಅಮೀಬಾದಲ್ಲಿ ಈ ಟೈಪ್ ಸ್ಟ್ರಕ್ಚರ್ ಏನಿದೆಯಲ್ಲ ಸೀಡೋಪೋಡಿಯಾ ಎಲ್ಲಿ ಬೇಕಾದಲ್ಲಿ ಉತ್ಪತ್ತಿ ಮಾಡಬಹುದು. ದೇ ಕ್ಯಾನ್ ಪ್ರೊಡ್ಯೂಸ್ ಸೀಡೋಪೋಡಿಯಾ ಎನಿವೇ. ಸೊ ಮೀನ್ಸ್ ಈ ಪ್ರೋಟೋಸೋನ್ಸ್ನಲ್ಲಿ ಈ ಅಮೀಬಾ ಶೇಪ್ ಚೇಂಜ್ ಮಾಡಿ ಹೀಗಾಗ್ಬೋದು, ಹೇಗೂ ಆಗ್ಬೋದು. ಸೊ ದಿಸ್ ಇಸ್ ದ ಸೀಡೋಪೋಡಿಯಾ ಆ್ಯಂಡ್ ದಿಸ್ ದ ನ್ಯೂಕ್ಲಿಯಸ್. ಅಲ್ಟಿಮೇಟ್ಲಿ ಹೇಳೋ ತಾತ್ಪರ್ಯ ಅಂತಂದರೆ, in amoeboid protozoan, pseudopodia is a locomotory organ. Pseudo means false, podia means feet, means it is not true, it is a false one. So with the help of pseudopodia, they move and they capture their prey. ಈಗ ಮೂವ್ಮೆಂಟ್ ಆಯ್ತು, prey capture ಮಾಡೋದು ಅಂತ ಹೇಳಿದ್ರೆ, ಸಪೋಸ್ ದಿಸ್ ಇಸ್ ಅ ಫುಡ್, ಇದೊಂದು ಆಹಾರ ಇದೆ, ದಿಸ್ ಇಸ್ pseudopodia. ಈ pseudopodia ಅಂತ ಗ್ರ್ಯಾಜುವಲಿ the suthi means this is amoeba and this is a food. Idi ahara. Yes, to capture this food, the pseudopodia gradually, where the pseudopodia idala idir sutlu barutte, the pseudopodia will grow like this. Ita ಬೆಳೆಯುತ್ತೆ, ಬರ್ತಾ ಬರ್ತಾ ಇದು ತನ್ನ ಒಳಗೆ ಕಳ್ಕೊಂಡು. ಸೊ ಗ್ರ್ಯಾಜುವಲಿ ದ ಸೀಡೋಪೋಡಿಯಾ ವಿಲ್ ಎಂಗಲ್ಫ್ ದಿಸ್ ಫುಡ್, ಇದ್ರ ಒಳಗಡೆ ತಗೊಂಡು. ಸೊ ಅಲ್ಟಿಮೇಟ್ಲಿ ದ ಫುಡ್ ಈಸ್ ಇನ್ಸೈಡ್ ದಿಸ್ ಬಾಡಿ. ಮೀನ್ಸ್ ಟು ಶೋ ದ ಲೊಕೊಮೋಷನ್, ಟು ಕ್ಯಾಪ್ಚರ್ ದ ಫುಡ್, ದಿಸ್ ಅಮೀಬಾಯ್ಡ್ ಪ್ರೋಟೋಸೋನ್ಸ್ ಪ್ರೊಡ್ಯೂಸ್ ಸೀಡೋಪೋಡಿಯಾ. ದಿಸ್ ಈಸ್ ಅ ಲೊಕೊಮೋಟರಿ ಆರ್ಗನ್. ಅಂದರೆ ಈ ಅಮೀಬಾಯ್ಡ್ ಪ್ರೋಟೋಸೋನ್ದಲ್ಲಿ ಸೀಡೋಪೋಡಿಯಾ ಪ್ರೊಡ್ಯೂಸ್ ಮಾಡಲೇಬೇಕು. ಮರೈನ್ ಫಾರ್ಮ್ ಹ್ಯಾವ್ ಸಿಲಿಕಾ ಶೆಲ್ ಆನ್ ದೇರ್ ಸರ್ಫೇಸ್. ಈಗ ಎರಡಾಯಿತು. ಸೊ ಐದರ್ ದೇ ಲಿವ್ ಇನ್ ಫ್ರೆಶ್ ವಾಟರ್, ಅದರ್ವೈಸ್ ಇನ್ ದ ಸಿ ವಾಟರ್. ಇಫ್ ದೇ ಆರ್ ಮರೈನ್, ಸಮುದ್ರದಲ್ಲಿ ಇತ್ತಂತಿದ್ರೆ ಅದರ ಸರ್ಫೇಸ್ ಮೇಲೆ ಒಂದು ಸಿಲಿಕಾ ಶೆಲ್ ಇರುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ದ ಯುನೀಕ್ ಕ್ಯಾರೆಕ್ಟರ್. ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟಿಕ್. ಈಗ ಇಲ್ಲಿ ಪ್ರೋಟೋಸೋನ್ಸ್ ಅಲ್ಲಿ ಏನಿದೆ, so either they are predator or parasitic ಅಂತ ಹೇಳಿ. So they are parasitic means, so this amoeboid protozoan either live on the surface of the body or the inside another body. One parasitic means ಮತ್ತೊಂದು ಆರ್ಗ್ಯಾನಿಸಮ್ ಒಳಗೆ ಜೀವಿಸುತ್ತೆ. So this is a parasitic one.
if you take the example for this protozoan, amoeboid protozoans, amoeba is a typical example. So this is a amoeba. ಅದಕ್ಕೊಂದು ಪರ್ಟಿಕ್ಯುಲರ್ ಶೇಪ್ ಅಂತಿಲ್ಲ, ಹೇಗೋ ತೆಗೆದು ಅಮೀಬಾ. ಎಂಟಮೀಬಾ, ಐ ಥಿಂಕ್ ಯು ಹರ್ಡ್ ದಿಸ್ ನೇಮ್. ಎಂಟಮೀಬಾ ಹಿಸ್ಟೋಲಿಟಿಕಾ ಅಂತೇಳಿ ಮತ್ತೊಂದು ಆರ್ಗ್ಯಾನಿಸಮ್ ಇರುತ್ತೆ. ದಿಸ್ ಇಸ್ ಅನದರ್ ಎಕ್ಸಾಂಪಲ್. ದಿಸ್ ಎಂಟಮೀಬಾ ಹಿಸ್ಟೋಲಿಟಿಕಾ ಈಸ್ ಪ್ಯಾರಾಸೈಟಿಕ್ ಫಾರ್ಮ್. ಎಸ್, ಪ್ಯಾರಾಸೈಟಿಕ್ ಫಾರ್ಮ್ ಅಂತಿದ್ರೆ, ಸಪೋಸ್ ದಿಸ್ ಎಂಟಮೀಬಾ ಇನ್ಫೆಕ್ಟ್ ದ ಹ್ಯೂಮನ್ ಬಾಡಿ, ಸ್ಪೆಸಿಫಿಕ್ಲಿ the digestive system, this entamoeba will cause the amoebic dysentery, loose motion ಅಂತಾರಲ್ಲ. ಸೊ ಈ ಎಂಟಮೀಬಾ ನಮ್ಮ ಬಾಡಿಯಲ್ಲಿ ಹೋಗಿ ಪ್ಯಾರಾಸೈಟಿಕ್ ಫಾರ್ಮ್ ಆಗಿ ಒಳಗೆ ಇರ್ತಂತಿದ್ರೆ, ದಿಸ್ ಎಂಟಮೀಬಾ ವಿಲ್ ಕಾಸ್ ಅ ಲೂಸ್ ಮೋಷನ್, ಡೈಜೆಸ್ಟಿವ್ ಸಿಸ್ಟಮ್ ಸ್ವಲ್ಪ ಗದ್ದಲ. ಸೊ ದಿಸ್ ಇಸ್ ಅಬೌಟ್ ದ ಅಮೀಬಾಯ್ಡ್ ಪ್ರೋಟೋಜೋನ್. ಮೇನ್ ಮೀನ್ಸ್ ದೇ ಹ್ಯಾವ್ ಸೀಲೋಪೋಡಿಯಾ ಆಸ್ ಎ ಲೋಕೋಮೋಟರಿ ಆರ್ಗನ್. ಎಸ್, ದಿಸ್ ಇಸ್ ಅ ಸೀಲೋಪೋಡಿಯಾ. ಇದೇನು ಪ್ರೊಜೆಕ್ಷನ್ ಬಂದಿಲ್ಲ, ಇದು ಸೀಲೋಪೋಡಿಯಾ. These are the amoeboid protozoa. Next one is a flagellated protozoans. So term is different. Flagellated protozoans means these are either free living, independent ಆಗಿ ಇರಬಹುದು, or parasitic, ಅಥವಾ ಮತ್ತೊಂದು ಬಾಡಿ ಒಳಗೆ ಇರಬಹುದು. Clear? So they are either free living or parasitic. These are also same. ಇದರಲ್ಲೂ parasite ಬಂತು. They have flagella for the locomotion. Flagella means long thin filament like structure is present. Clear? So ಇಲ್ಲಿ ಸೀರೋಪೋಡಿಯಾ ಇತ್ತು, flagellated protozoans ನಲ್ಲಿ flagella ಇದೆ. So parasitic form cause some diseases. ಇದರಲ್ಲೂ ಹಾಗೆ ಈ ಎಂಟಮೀಬಾ parasitic ಇತ್ತು, that caused amoebic dysentery. In this case also the parasitic form causes some diseases. ಈಗ ಎಕ್ಸಾಂಪಲ್ ಅಂತಿದೆ ಟ್ರಿಪ್ಯಾನೋಸೋಮಾ ಆರ್ಗ್ಯಾನಿಸಮ್ ಅಂತ. ದಿಸ್ ಇಸ್ ಅ ಪ್ಯಾರಾಸೈಟಿಕ್ ಫಾರ್ಮ್ ಅಂಡ್ ದಟ್ ವಿಲ್ ಕಾಸ್ ಅ ಸೀರಿಯಸ್ ಡಿಸಾರ್ಡರ್ ದಟ್ ಇಸ್ ಕಾಲ್ಡ್ ಆಸ್ ಸ್ಲೀಪಿಂಗ್ ಸಿಕ್ನೆಸ್. ಈಗ ಟ್ರಿಪ್ಯಾನೋಸೋಮಾ ಹೇಗಿದೆ? ಸೊ ಇಫ್ ಯು ಟೇಕ್ ದ ಟ್ರಿಪ್ಯಾನೋಸೋಮಾ, so trypanosoma structure roughly hero. It has a nucleus, yes, and some organ. So this is a trypanosoma. The blue color in structure ಕಾಣಿಸ್ತಲ್ಲ. So this is a flagella. Yes, it is a long elongated structure. The flagella originates from the posterior end and it produces an undulating body and produces a long flagella. So, ಈ ಎರಡಕ್ಕೂ ಕಂಪೇರ್ ಮಾಡಿ. This is the amoeboid protozoan where the pseudopodia is produced. Pseudo means false, podia means leg. ಈ pseudopodia position ಎಲ್ಲಿ ಬೇಕಾದಲ್ಲೂ ಚೇಂಜ್ ಆಗಬಹುದು. So, this is a amoeba and ಈ ಕಡೆ pseudopodia ಆಗಿದೆ. ಸಪೋಸ್ ಆ ಕಡೆ ಹೋಗಬೇಕಂತಿದ್ರೆ ಈ ಸೀರೋಪೋಡಿಯಾ ಆ ಕಡೆ ಪ್ರೊಡ್ಯೂಸ್ ಆಗುತ್ತೆ. ಎನಿವೇರ್ ದೇ ಕ್ಯಾನ್ ಪ್ರೊಡ್ಯೂಸ್ ದ ಸೀರೋಪೋಡಿಯಾ, ಒಂದು ಪರ್ಟಿಕ್ಯುಲರ್ ಫಿಕ್ಸ್ ಪೊಸಿಷನ್ ಅಂತ ಇದೆ. ಬಟ್ ವೆನ್ ಯು ಟೇಕ್ ದ ಫ್ಲಾಜೆಲೇಟೆಡ್ ಪ್ರೋಟೋಜೋನ್ಸ್, ದೇ ಹ್ಯಾವ್ ಫ್ಲಾಜೆಲ್ಲಾ ಫಾರ್ ದರ್ ಲೊಕೊಮೋಷನ್. ಫಾರ್ ಎಕ್ಸಾಂಪಲ್ ಟ್ರಿಪ್ಯಾನೋಸೋಮಾ ಇಸ್ ಒನ್ ವಿಚ್ ಇಸ್ ಅ ಪ್ಯಾರಾಸೈಟಿಕ್ ಫಾರ್ಮ್. ಅದರಲ್ಲಿ ಫ್ಲಾಜೆಲ್ಲಾ ಒಂದು ಫಿಕ್ಸ್ ಪೊಸಿಷನ್ ಮೀನ್ಸ್ ಬೇಸ್ಡ್ ಆನ್ ದ ಲೊಕೊಮೋಟರಿ ಆರ್ಗನ್. The protozoans are classified into four groups. First one is an amoeboid protozoan. ಎರಡನೇದು flagellated protozoan. Is this clear? So again the remaining two I will write this side. After that we will compare all these. Yes. So this is a protozoans. Just wait for a second. I will write this remaining content. Yes, student. So still two groups are there. So you ಎರಡು ಗ್ರೂಪ್ ನಾವು ಕವರ್ ಮಾಡಿದ್ದು. ಆಫ್ಟರ್ ಕಂಪ್ಲೀಷನ್ ದಿಸ್ ಒನ್ ವಿ ವಿಲ್ ಕಂಪೇರ್ ರಿಲೇಟಿವ್ಲಿ ನಾಲ್ಕು ಗ್ರೂಪ್ ಅನ್ಸುತ್ತೆ ಕವರ್ ಮಾಡೋದು. ಸೊ ಫಸ್ಟ್ ವಿ ಕವರ್ ದ ಅಮೀಬಾಯ್ಡ್ ಪ್ರೋಟೋಸೋಮ್ಸ್ ಇನ್ ವಿಚ್ ಸೀಡೋಪೋಡಿಯಾ false feet are there.
for locomotion and to capture the prey. Eupsidopodia. Yes. Flagellated protozoans means, as the name suggests, flagella is present for the locomotion purpose. Clear? ಅದರಲ್ಲಿ ಕೆಲವೊಂದು ಪ್ಯಾರಾಸೈಟಿಕ್ ಫಾರ್ಮ್ ಇದೆ. ಟ್ರಿಪ್ಯಾನೋಸೋಮಾ ಕಾಸ್ ದ ಸ್ಲೀಪಿಂಗ್ ಸಿಕ್ನೆಸ್ ಡಿಸೀಸ್. Yes. Now come the ciliated protozoans. Ciliated protozoans. These are aquatic. Means protistans only, aquatic only. So you aquatic ಇರುತ್ತೆ, actively moving with the help of cilia. Yes, so this is a locomotory organ. So when you compare this with this one, flagella ಒಂದು ಅಥವಾ ಎರಡು ಇರಬಹುದು ಉದ್ದ, cilia thousands number ಅಲ್ಲಿ. So thousands of cilia present on the surface. With the help of ciliar movement only, they show the active movement. They have the cavity which is called as a gullet open outside. Ek figure al torstene, clear? So the food enter into gullet due to the ciliary movement only. Clear? So ek figure engide anta ಹೇಳಿದ್ರೆ, a typical example for the ciliated protozoans means, example paramecium. Example 7 11. The paramecium is an example for the ciliated protozoa. So if paramecium ಹೆಂಗಿರುತ್ತೆ ಅಂತ ಹೇಳಿದ್ರೆ, so this is paramecium. ಇದರ ಸರ್ಫೇಸ್ ಮೇಲೆ thousands of cilia ಇರ್ತದೆ. ಸೊ ಫ್ಲಾಜೆಲೇಟೆಡ್ ಅಲ್ಲಿ ಒಂದು ಅಥವಾ ಎರಡು ಉದ್ದು ಫ್ಲಾಜೆಲ್ ಇರುತ್ತೆ. ಸಿಲಿಯೇಟೆಡ್ ಅಲ್ಲಿ ಥೌಸಂಡ್ಸ್ ಆಫ್ ಸಿಲಿಯಾ ಪ್ರೆಸೆಂಟ್ ಆನ್ ದ ಸರ್ಫೇಸ್. ಸೊ ದ ಪ್ಯಾರಾಮಿಸಿಯಂ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ಸೊ ಇದರಲ್ಲಿ ನ್ಯೂಕ್ಲಿಯಸ್. Yes, and this structure is called as a gullet. Indian structure is that. So this is a cavity. Yes, so this is a gullet. Now try to understand. So they are aquatic, actively moving with the help of the cilia. Cilia, thousands of cilia are present on the surface. ಈ ಎಲ್ಲ cilia collective ಆಗಿ ಒಂದೇ ಕಡೆ ಮೂವ್ಮೆಂಟ್ ತೋರಿಸುತ್ತೆ. They show the synchronized movement. Due to that one, they show the active movement. You ಯಾವ ಬೇಕಾದ ಮೂವ್ಮೆಂಟ್ ಮಾಡ್ಬೋದು, ಸಮ್ಮರ್ ಸಾರ್ಟಿಂಗ್ ಮಾಡ್ಬೋದು, ತಿರುಗ್ಬೋದು, ಯಾವುದೋ. ಸೊ ದ cilia is present for the locomotion purpose. So they have the gullet. ಈ ಗಲೆಟ್ದಲ್ಲಿ ಒಂದು ಓಪನಿಂಗ್ ಇರುತ್ತೆ. ಈ ಎಲ್ಲ cilia ಒಂದ್ ಕಡೆ ಜೋರಾಗಿ ಬಡದ ಕೂಡಲೇ that will create the turbulence. ಈಗ ನೀರು ಇಲ್ಲಿಂದ ಒಳಗಡೆ ಹೋಗುತ್ತೆ due to the ciliary movement. Due to that one, along with that one, food also enter into this gullet one. So so they have the cavity which is called gullet open outside. The gullet we could open agutte. The food enter into gullet due to the ciliary movement. So illi idella cilia movement madikule neer idu olagade hogutte. Along with that one, food also enter. So this is a explanation for the ciliary protozoans. So ciliated protozoan, example paramecium. Yes, so these are aquatic form. Last is the sporozoans. ಈಗ ಪ್ರೋಟೋಜೋನ್ಸ್ ನಲ್ಲಿ ನಾಲ್ಕನೇ ವಿಭಾಗ ಸ್ಪೋರೋಜೋನ್ಸ್. ಸೊ ದೇ ಡೋಂಟ್ ಹ್ಯಾವ್ ಎನಿ ಲೊಕೋಮೋಟರಿ ಆರ್ಗನ್. ಈ ಮೂರು ಕಂಪೇರ್ ಮಾಡಿದ್ರೆ ಇದರಲ್ಲಿ ಸಿಡೋಪೋಡಿಯಾ ಇದೆ, ಇದರಲ್ಲಿ ಫ್ಲಾಜೆಲ್ಲಾ ಇದೆ, ಇದರಲ್ಲಿ ಸಿಲಿಯಾ ಇದೆ, ಬಟ್ ಇದರಲ್ಲಿ ಲೊಕೋಮೋಟರಿ ಆರ್ಗನ್ ಇರೋದಿಲ್ಲ. They don't have any locomotory organ. Yes, means they don't show any movement. ಇದು ಆಗಲಿ amoeboid protozoans, flagellated protozoans, ciliated protozoans, they show movement. ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗುತ್ತೆ. They have that capacity. But sporozoans means they don't have locomotory organ. ಈಗ ಕಾಲುಗಳಲ್ಲೇ. So
ಸೊ ಅದಕ್ಕೆ ಈ ಒಂದ್ ಕಡೆ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಕೆಪಾಸಿಟಿ ಇಲ್ಲ. ಸೊ ದ್ಯಾಟ್ಸ್ ವೈ ಮೋಸ್ಟ್ ಆಫ್ ದ ಸ್ಪೋರೋಜೋನ್ಸ್ ಆರ್ ದ ಪ್ಯಾರಾಸೈಟಿಕ್ ಫಾರ್ಮ್. ಎಸ್, ಪ್ಯಾರಾಸೈಟ್ ಅಂದ್ರೆ ಮತ್ತೊಂದು ಆರ್ಗ್ಯಾನಿಸಮ್ ಒಳಗಡೆ ಇರಲೇಬೇಕು. And they have infectious spore-like stage in their life cycle. ಈಗ ಲೈಫ್ ಸೈಕಲ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ದ ಹ್ಯೂಮನ್ ಬೀಯಿಂಗ್, ಹುಟ್ಟು, ಬೆಳವಣಿಗೆ ಮತ್ತು ಸಾವು, ದಿಸ್ ಇಸ್ ದ ಲೈಫ್ ಸೈಕಲ್. ಸೊ ಈಗ ಸ್ಪೋರೋಜೋನ್ಸ್ ಅಲ್ಲಿ ಲೈಫ್ ಸೈಕಲ್ ಇದೆ. ಸೊ ಫ್ರಮ್ ಬರ್ತ್ ಟು ದ ಡೆತ್ ಒಂದು ಸೈಕಲ್ ಇದೆ, ದಟ್ ಇಸ್ ಕಾಲ್ಡ್ ದ ಲೈಫ್ ಸೈಕಲ್. ಅದ್ರಲ್ಲಿ ಬೇರೆ ಬೇರೆ ಸ್ಟೇಜಸ್ ಬರ್ಬೋದು. ಈಗ ದೇ ಡೋಂಟ್ ಹ್ಯಾವ್ ಲೊಕೊಮೋಟರಿ ಆರ್ಗನ್, ದೇ will produce spore-like structure during their life cycle. Yes, ಈಗ ಎಕ್ಸಾಂಪಲ್ ಇಲ್ಲಿ ಪ್ಲಾಸ್ಮೋಡಿಯಂ ಹೆಸರು ಕೇಳಿರಬಹುದು. ದಿಸ್ ಪ್ಲಾಸ್ಮೋಡಿಯಂ ಪ್ರೊಡ್ಯೂಸ್ ಮಲೇರಿಯಾ. ಪ್ಲಾಸ್ಮೋಡಿಯಂದಲ್ಲಿ ಮತ್ತೆ ಬೇರೆ ವಿಧ ಇದೆ, ಕ್ಲಿಯರ್? Plasmodium vivax, Plasmodium falciparum. This Plasmodium is a parasitic form. Clear? So, ಈ Plasmodium ಎರಡು ಆರ್ಗ್ಯಾನಿಸಮ್ ಅಲ್ಲ. ಸೊಳ್ಳೆ ಬಂದು ನಮಗೆ ಕಡಿದ ಕೂಡಲೇ ಈ Plasmodium ನಮ್ಮ ಬಾಡಿಯಲ್ಲಿ ಹೋಗಿ ನಮ್ಮ ಬಾಡಿಯಲ್ಲಿ ಮಲೇರಿಯಾ ಪ್ರೊಡ್ಯೂಸ್ ಮಾಡುತ್ತೆ. Means this Plasmodium will survive in two organisms. One is a mosquito, another is a human being. Yes, this Plasmodium structure ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಸ್ಟ್ರಕ್ಚರ್ ಬೇರೆ ಬೇರೆ ಫಾರ್ಮ್ ಇರುತ್ತೆ. ಸೊ ದಿಸ್ ಇಸ್ ಅ ಪ್ಲಾಸ್ಮೋಡಿಯಂ ವಿತ್ ಎ ಲಾರ್ಜ್ ನ್ಯೂಕ್ಲಿಯಸ್, ಅಂಡ್ ಇಲ್ಲಿ ಲೊಕೊಮೋಟರಿ ಆರ್ಗನ್ ಇಲ್ಲ. ಮೀನ್ಸ್ ದೇ ಹ್ಯಾವ್ ಪೆರಿಸೆಲಸ್ ಬಾಡಿ ಮೇಲೆ ಈ ಟೈಪ್ ಸ್ಟ್ರಕ್ಚರ್. Nucleus is present here. Yes. So this is about the protozoans. ಈಗ ನಾಲ್ಕು ಅನ್ಸ್ತಾ ಮುಗಿಸ್ತು. Protozoans are the aquatic, either fresh water or marine water, either living in the moist soil. Yes. So based on the locomotory organ, protozoans are classified into four groups. One is a amoeboid protozoan, second one is a flagellated protozoan, third one is a ciliated protozoan, fourth one is a sporozoans. ಇದರಲ್ಲಿ ನಡೆದಾಟಿಕೆ ಯಾವ ಆರ್ಗನ್ ಇರ್ತಲ್ಲ ಅದರ ಬೇಸಿಸ್ ಮೇಲೆ ಲೊಕೊಮೋಟರಿ ಆರ್ಗನ್ ಮೇಲೆ ಕ್ಲಾಸಿಫಿಕೇಶನ್ ಬರುತ್ತೆ. ಕ್ಲಿಯರ್? ಫಸ್ಟ್ ಒನ್ ಇಸ್ ಅ ಅಮೀಬಾಯ್ಡ್ ಪ್ರೋಟೋಜೋನ್. They live in fresh water, sea water and moist soil. They move and capture the food. One moment, one ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಮತ್ತು ಫುಡ್ ಕ್ಯಾಪ್ಚರ್ ಮಾಡಲಿಕ್ಕೆ they have a pseudopodia. P-S-E-U-D-O, pseudopodia means false feet. Pseudo means ಸುಳ್ಳು, podia means feet. So marine form have their surface, the silica. Clear? ಮರೈನ್ ಫಾರ್ಮ್ ಅಲ್ಲಿ ಇರುತ್ತಲ್ಲ ಅದರ ಸರ್ಫೇಸ್ ಮೇಲೆ ಸಿಲಿಕಾ ಲೇಯರ್ ಎಕ್ಸ್ಟ್ರಾ ಇರುತ್ತೆ. ಸಮ್ ಆಫ್ ದೆಮ್ ಆರ್ ಪ್ಯಾರಾಸೈಟಿಕ್. ಈ ಅಮೀಬಾಯ್ಡ್ ಪ್ರೋಟೋನ್ದಲ್ಲಿ ಎರಡು ಎಕ್ಸಾಂಪಲ್, ಅಮೀಬಾ, ಎಂಟಮೀಬಾ. ಅಮೀಬಾ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್ ಒನ್. ಎಂಟಮೀಬಾ ಇಸ್ ಅ ಪ್ಯಾರಾಸೈಟಿಕ್ ಫಾರ್ಮ್. ದಿಸ್ ಎಂಟಮೀಬಾ ವಿಲ್ ಕಾಸ್ ಡಿಸೆಂಟ್ರಿ. ಅಮೀಬಿಕ್ ಡಿಸೆಂಟ್ರಿ ಅಂತ ಲೂಸ್ ಮೋಷನ್. ಕ್ಲಿಯರ್? ಸೊ ದಿಸ್ ಇಸ್ ಅ ಪ್ಯಾರಾಸೈಟಿಕ್ ಫಾರ್ಮ್. ದಿಸ್ ಇಸ್ ಅ ಅಮೀಬಾಯ್ಡ್ ಪ್ರೋಟೋಸೋಮ್. Flagellated protozoan means they are either free living or parasitic. Independent ಆಗಿರಬಹುದು ಅಥವಾ ಮತ್ತೊಂದು ಬೇರೆ ಆರ್ಗ್ಯಾನಿಸಮ್ ಒಳಗಡೆ ಇರಬಹುದು. They have flagella for locomotion. ಇಲ್ಲಿ flagella ಅಂತ ಬಂದು, flagella means ಒಂದು ಅಥವಾ ಎರಡು ಇರುತ್ತೆ ಮತ್ತು ಉದ್ದವಾಗಿರುತ್ತೆ. Clear? So flagella, parasitic form diseases. Usually organism whichever parasitic form, most of them are the disease causing organism. ಅವು ರೋಗಾಣುಗಳಿರುತ್ತೆ. Clear? Example, trypanosoma. This is also is a parasitic form. Idu parasitic. Entamoeba is parasite. This trypanosoma cause disease that is called sleeping sickness. ಈಗ ರೋಗಗಳು ಕೇಳ್ತಾರೆ. The amoebic dysentery caused by the entamoeba. Sleeping sickness is caused by the trypanosoma. Yes. So this is a
flagellated protozoan. Ciliated protozoan here, these are aquatic, actively moving with the help of cilia. They have the cavity or the gullet which is open outside one. The food enter into gullet due to the ciliary movement. So ಬಾಡಿ ಮೇಲ್ಗಡೆ ಎಲ್ಲ ಕಡೆ ಸೀಲಿಯಾ ಇರುತ್ತೆ. ಈ ಎಲ್ಲ ಸೀಲಿಯಾ ಒಂದೇ ಕಡೆ ಮೂವ್ಮೆಂಟ್ ತೋರಿಸುತ್ತೆ, ಕಲೆಕ್ಟಿವ್ ಆಕ್ಷನ್. ಕ್ಲಿಯರ್? ಸೊ ದಿಸ್ ಇಸ್ ದ ಗಲೆಟ್. ದ ಸೀಲಿಯಾ ವಿಚ್ ಇಸ್ ಪ್ರೆಸೆಂಟ್ ಹಿಯರ್, ದಿಸ್ ಸೀಲಿಯಾ, ಕ್ಲಿಯರ್, ದಟ್ ಶೋ ದ ಕಲೆಕ್ಟಿವ್ ಮೂವ್ಮೆಂಟ್. ಒಂದೇ ಕಡೆ ಮೂವ್ಮೆಂಟ್ ಮಾಡಿ ದಟ್ ವಿಲ್ ಕ್ರಿಯೇಟ್ ದ ವರ್ಟೆಕ್ಸ್ ಆರ್ ಟರ್ಬುಲೆನ್ಸ್ ಕ್ರಿಯೇಟ್ ಮಾಡಿ ನೀರು ಒಳಗಡೆ. ಸೊ ಆ ನೀರು ಜೊತೆ ಆಹಾರನೂ ಮೀನ್ಸ್ ಇಲ್ಲು. If you compare this one, the ceropodia help for the locomotion to capture the food. Flagella help for the only movement. The cilia help for the movement also and feeding also. Yes, ಇಲ್ಲಿ cilia ಬಂತು. Example, paramecium. ಇಲ್ಲಿ ಬಹಳ cilia. Last one is the sporozoan. ಈ ಮೂರಕ್ಕೂ ಕಂಪೇರ್ ಮಾಡಿದ್ರೆ ಸ್ಪೋರೋಜೋನ್ಸ್ ಅಲ್ಲಿ ಲೋಕೋಮೋಟರಿ ಆರ್ಗನ್ ಅಬ್ಸೆಂಟ್ ಇದೆ. ಇಲ್ಲಿ ಅಂತ ಯಾವುದೂ ಸ್ಟ್ರಕ್ಚರ್ ಇಲ್ಲ. So they have the infectious spore-like stage in their life cycle. Example, Plasmodium. So Plasmodium, under that one again many species are there. Plasmodium vivax, Plasmodium falciparum. So Plasmodium cause disease, that is a malaria. So in malaria spread ಮಾಡಲಿಕ್ಕೆ ಮತ್ತೊಂದು ಆರ್ಗಾನಿಸಮ್ ಬೇಕು, that is a mosquito. Clear? So the disease is caused in the human being. The mosquito, the female Anopheles mosquito, act as a vector. Vector ಅಂತ ಹೇಳಿದ್ರೆ, ಸಪೋಸ್ ಈ ಪರ್ಸನ್ಗೆ ಮಲೇರಿಯಾ ಇದೆ, ಎಸ್, ಈ ಪರ್ಸನ್ ಹೆಲ್ದಿ ಇರೋದಿಲ್ಲ, ಇವನಲ್ಲಿ ಮಲೇರಿಯಾ ಇದೆ. ಸೊ ಮಸ್ಕಿಟೋ ಬಂದು ಇದರಿಂದ ರಕ್ತ ಹೇರ್ಕೊಂಡು ಪ್ಲಾಸ್ಮೋಡಿಯಂ ಆ ಮಸ್ಕಿಟೋ ಒಳಗುತ್ತೆ, ಆ ಮಸ್ಕಿಟೋ ಹೋಗಿ ಇವನಿಗೆ ಕಡಿಯುತ್ತೆ. ದೆನ್ ಮಲೇರಿಯಾ ವಿಲ್ ಸ್ಪ್ರೆಡ್ ಫ್ರಮ್ ದಿಸ್ ಪರ್ಸನ್ ಟು ಅನದರ್ ಪರ್ಸನ್. ದೆನ್ the Anopheles mosquito will act as a vector. Vector ಅಂತ ಹೇಳಿದ್ರೆ ಸ್ಪ್ರೆಡ್ ಮಾಡು medium. Clear? So this is about the protozoans and this is the end of Protista. So ಇಲ್ಲಿಯವರೆಗೆ ನಾವು ಕಿಂಗ್ಡಮ್ ಮೊನೆರಾ ಅನ್ನು ಕವರ್ ಮಾಡಿದ್ದು, ಕಿಂಗ್ಡಮ್ ಪ್ರೊಟಿಸ್ಟಾ ಅನ್ನು ಕವರ್ ಮಾಡಿದ್ದು. Protista is little bit heavy, means it contain many information. ಸೊ ಈ ಪ್ರೊಟಿಸ್ಟಾದಲ್ಲಿ ನಾವು ಏನೇನು ಕವರ್ ಮಾಡಿದ್ವಿ ಒಂದ್ಸತ ಕರೆಕ್ಟ್ ಅನ್ಕೊಂಡು, ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲ್ಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಡ್ಸ್ and protozoans. Is this clear? So before we go to the next topic, that is the kingdom Mycota, ಈ ಪ್ರೊಟಿಸ್ಟಾ ಮತ್ತು ಮೊನೆರಾ ಒಂದ್ಸತ ಎಲ್ಲ ರಿವೈಸ್ ಮಾಡಲೇಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ we are going to cover the Monera and Protista collectively on one snapshot. After that, we will go to the Mycota. So, ಅಲ್ಲಿಯವರೆಗೆ ಕಿಂಗ್ಡಮ್ ಮೊನೆರಾ ಆ್ಯಂಡ್ ಪ್ರೊಟಿಸ್ಟಾ ಇವೆಲ್ಲ ಪರ್ಫೆಕ್ಟ್ ಆಗಿ ಓದ್ಕೊಂಡು ಪರ್ಫೆಕ್ಟ್ ಮಾಡ್ಕೋಬೇಕು. ಎಸ್, ಸೊ ದಿಸ್ ಇಸ್ ದ ಎಂಡ್ ಆಫ್ ಟುಡೇಸ್ ಕ್ಲಾಸ್ ವೇರ್ we completed the kingdom Protista. Yes, again we will meet in the next video. Till then, take care, goodbye, have a nice day.